ಭಕ್ತನ ಭಕ್ತಿ ಹಣ್ಣಾಯ್ತು, ಭಕ್ತನ ಮನಸ್ಸಿನಾಗ ಬರ್ಬೇಕ. ಏನತ್ತ ದೇವರನ್ನ ಕರೆಸಿ ಮನಿಯಾಗ ಪಾದ ಹಾಕಿಸಿ ಊಟ ಮಾಡಿ ಸಮಾಧಾನ ಮಾಡಿಸ್ತೀನಿ ಅಂತೇಳಿ ಭಕ್ತರ ಮನಸ್ಸಿನಾಗ ಏನು ಬರ್ಬೇಕು. ಭಕ್ತರ ಮನಸ್ಸೊಳಗೆ ಇದು ಬರಬೇಕು. ಹೆಂಗ ಬರ್ಬೇಕು? ದೇವರ ಮನಸ್ಸಿನಾಗೂ ಹೆಂಗ ಬರ್ಬೇಕು? ಹೆಂಗ ಬರ್ಬೇಕು ಅವನಲ್ಲಿ? ಭಕ್ತ ಕರಿಲತ್ತಾನ ಅವನ ಮನಿಗೆ ಹೋಗಿ ನಾವು ಉಂಡ ಅವನ ಸಮಾಧಾನ ಮಾಡಿ ಬರ್ಬೇಕಂತೇಳಿ ದೇವರ ಮನಸ್ಸಿನ ಹೆಂಗ ಅದ್ರ ಉದ್ದೇಶ ಏನದ? ಒಂದ್ ಮಾತು ಹೇಳುದು ಇದು ಬರ್ಬೇಕಾದ್ರೆ ದೇವರು ಬರ್ಬೇಕಾದ್ರೆ ಏನು ಕಾರಣ? ಅವ್ರು ಇಟ್ಟಿರ್ತಕ್ಕಂಥ ಸಂಕಲ್ಪ, ಅವ್ರು ಇಟ್ಟಿರ್ತಕ್ಕಂಥ ಭಕ್ತಿ, ಅವ್ರು ಇಟ್ಟಿರ್ತಕ್ಕಂಥ ಭಾವ ಹೆಂಗದದು? ಅದು ನಮ್ಮಲ್ಲಿ ಅದ, ತಮ್ಮಲ್ಲಿ ಅದ. ಇದು ಸಿದ್ಧಾಂತ ಆಗ್ಯದ ಅಷ್ಟೇ. ಹೆಂಗ್ರಿ ಅದು? ಒಂದು ಸಿದ್ಧಾಂತ ಆಗ್ಯದ. ಆ ವಿಷಯ ನಿಮಗೆ ಹೇಳುದು ಏನಂತ ಕೇಳಿದ್ರೆ, ಆ ನಮ್ಮ ಅಪ್ಪ ಸಾಹೇಬ್ ಗೌಡ್ರಿಗೆ ನಮ್ಮ ರಾಜ್ಕುಮಾರ ಮತ್ತು ವಿಠಲ್ ಅಂತ ಇಬ್ಬರು ಮಕ್ಕಳು. ಹೌದು, ಎಲ್ಲ ಗೊತ್ತದ. ಹೌದು. ಆದ್ರೂ ಸಹಿತ ನಮ್ಮ ರಾಜ್ಕುಮಾರ್ ಅವರಿಗೆ 2 ಗಂಡು ಮಕ್ಕಳು, ವಿಠಲ್ ಅವರಿಗೆ ಹೆಣ್ಣು ಮಕ್ಕಳು. ಹೌದು. ಅವರು ಮುತ್ಯಾಗ ಸಂಕಲ್ಪ ಮಾಡಿದ್ರು, ಯಪ್ಪ ಭಗವಂತ ಏನಾದ್ರೂ ಮಾಡಿ ನಮಗೊಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಪ್ಪ ಅಂದ್ರ ಹಾ ನಿನ್ನ ಪಾದ ಸೇವಾದಾಗಿರುತ್ತೆ ಗುರುನಾಥ ಅಂತೇಳಿ ಭಗವಂತನಲ್ಲಿ ಸಂಕಲ್ಪ ಮಾಡಿಕೊಂಡು ಮಾಡಿ ಮುತ್ಯಾನ ಗುಡಿ ಒಳಗೆ ಬಂದ್ಕಿನಿಂದ ಆ ಮುತ್ಯಾನ ಗುಡಿ ಒಳಗೆ ಇರ್ತಕ್ಕಂಥ ಖಾರಿಕ ಭಂಡಾರವನ್ನ ಉಡಿ ಒಳಗೆ ನೀಡಿದ ಆ ಕ್ಷಣಕ್ಕೆ ಹೌದಪ್ಪ. ಆ ದಂಪತಿಗಳು ತಗೊಂಡು ಬಂದವರು ಮನಿ ಮಂದಿ ಎಲ್ಲ ಭಕ್ತಿ ಭಾವ ಶ್ರದ್ಧಾವನ್ನ ಇಟ್ಟುಕೊಂಡು ಮುತ್ತಿನ ಮೇಲೆ ಭಕ್ತಿ ಶ್ರದ್ಧಾ ಇಟ್ಟುಕೊಂಡು ಕಿರಿಂದ ಎಲ್ಲ ಮಾಡ ಭಗವಂತ ನಮ್ಮ ಕೈಯಾಗಿ ಏನದಂತ ತಿಳ್ಕೊಂಡು ಅವರು ಸತಿಪತಿಗಳನ್ನ ತಾವು ಸೇವನೆ ಮಾಡಿ ಭಗವಂತ ಮೇಲೆ ನಂಬಿಕೆ ಇಟ್ಟಿದ್ರು. ಹೌದಪ್ಪ. ಇಟ್ರು ಯಾವ ಪ್ರಕಾರ ಅವ್ರು ನಂಬಿಕೆ ಇಟ್ಟಿದ್ರು, ಯಾವ ಪ್ರಕಾರ ಶ್ರದ್ಧೆಯನ್ನ ಮುತ್ಯಾನ ಮೇಲೆ ಅವ್ರ ಇಟ್ಟಿದ್ರು, ಮೇಲೆ ವಿಶ್ವಾಸ ಇಟ್ಟಿದ್ರು ನೋಡು. ವಿಶ್ವಾಸ ಏನು ಭಗವಂತನ ಮೇಲೆ ಇಟ್ಟಿದ್ರಲ್ಲ, ಭಗವಂತ ಜಾಗೃತ ಇರ್ತಾನ. ಹೌದು, ಜಾಗ್ರತ ಅದಾನೆಪ್ಪ. ಸ್ವಪ್ನ ಸುಸುಪ್ತಿ ಜಾಗೃತದೊಳಗೆ ದೇವ್ರು ಇರ್ತಾನ ಅಂತ ಹೇಳ್ತಾರ. ಅಂದ್ರಿಪ್ಪ ಹೆಂಗದು? ಹಂಗ ಅವ್ರು ಏನಾಯ್ತದ ಕೇಳಿ ಮುತ್ಯಾನ ಕರ್ಕೊಂಡು ತಂದ ಹಬ್ಬವನ್ನ ಹಾಕಿ ಹೋದ ವರ್ಷ ಮಾರ್ಚ್ ತಿಂಗಳದೊಳಗ ಹೌದು, ಹೋಗೋ ಸಮಯದೊಳಗ ಒಂದು ಘಟನಾ ಆಯ್ತು. ಏನಾಯ್ತು ಘಟನಾ? ಅದು ಮುತ್ಯಾಗೆ ಗುರುತ, ಅವ್ರಿಗೆ ಗುರುತ ಎಲ್ಲ ಆಯ್ತು. ಯಪ್ಪ ಇನ್ ಹೆಂಗಾರಿ ಅಲ್ಲಿ ಪಟ್ಟು ಪುತ್ರ ಸಂತಾನ ಒಂದ್ ಆದ್ರೆ ಸಾಕು ಅನ್ನೋದು ಅವ್ರಿಗೆ ನಂಬಿಕೆ ಇತ್ತು. ಆಯ್ತು. ಕೊನೆಗೆ ಮುತ್ಯ ಹೋಗ್ಲಿಲ್ಲ. ನಮ್ಮ ಸರ್ ಅದು ಅದಾರ ಇಲ್ಲೆಲ್ಲ ಕೂತಾರ ಹಿರಿಯರ್ ಗುರುತದವ್ರು. ಹೌದು. ಅವ್ರು ಏನ್ ಮತ್ತ ಮಾಡಿದ್ರು? ಮುತ್ಯ ಹೋಗಿರ್ತಕ್ಕಂಥವ ಹೌದಿಗೆ ಹೋಗ್ತಿದ್ದ ಮತ್ತು ವಾಪಸ್ ಮನೆಗೆ ಬರ್ತಿದ್ದ. ಹೌದು, ಹೋಗ್ಲಕ್ಕೆ ತಯಾರಿಲ್ಲ ದೇವ್ರ. ಒಂದ್ 4-5 ಮಂದಿ ಕೂಡಿ ಹಿಡಿದು ಜಗ್ಗಾಡಿದೆವು. ಮುತ್ಯಾನ ಏನ್ರಿ ಮಾಡಿ ಒಯ್ಬೇಕು ಹೊಳ್ಳಿ ಊರಿಗೆ ತಿಳ್ಕೊಂಡ್ರ ಏನೂ ಆಗ್ಲಿಲ್ಲ. ಹೊಳ್ಳಿ ಬಂದು ವಾಪಸ್ ಮನಿ ಒಳಗೆ ಕೊಂಡ್ರ. ಹೌದು ಹೌದು, ಮನೆಗೆ ಕೂತ್ ಬಿಡ ಮುತ್ಯ. ಏನಾಯ್ತಪ್ಪ? ನಮಗೇನು ತಿಳಿಯೋದಿಲ್ಲಪ್ಪ ಭಗವಂತ ನೀ ಏನ್ ಮಾಡ್ತಿ ಮಾಡಂದ ಕೂಡ್ಲೇನೆ ಪಲ್ಲಕ್ಕಿ ಎಷ್ಟು ಮಂದಿ ಹಿಡಿದು ಜಗ್ಗಾಡಿದ್ರು ಒಳಗಾಡ್ಲಕ್ತೆ. ಒಳಗೆ ಹೋಗೋದ್ರಿಪ್ಪ ಪಲ್ಲಕ್ಕಿ ದಂಡಿ ಮನಿ ಒಳಗೆ. ಒಳಗ್ ಕೂತು ನೀರ್ ಹಾಕಿದ್ರು, ಕಾಯಿ ಹೊಡಿದ್ರು. ಮುತ್ಯಾನೇ ಅವ್ರ ನಾಲಿಗೆ ತುದಿ ಮೇಲೆ ಬಂದ ಒಡೆಯರ್ ವಿಳೇನಿಸಿದ ಒಡೆಯರ್ ತುದಿ ಮೇಲೆ ಬಂದ್ ಹೇಳ್ದ, ಏನ್ ಹೇಳ್ದಪ್ಪ? ನೀವು ಮನುಷ್ಯನಾಗ ಯಾರು ಹಳಾಳಿ ಮಾಡ್ಕೊಳಕ್ ಹೋಗ್ಬ್ಯಾಡ್ರಿ. ಮುತ್ಯಾನ ಹಬ್ಬ ಹಾಕ್ಯದ ಗಂಡಸ ಮಗ ಹುಟ್ಟತದೋ ಹೆಣ್ಣು ಮಗ ಹುಟ್ಟದ ಸಂಕೋಚ ಪಡ್ಲಕ್ ಹೋಗ್ಬ್ಯಾಡ್ರಿ. ಹೌದು, ವರ್ಷ ತುಂಬುದ್ರ ಗಂಡಸ ಮಗಾನೇ ಹುಟ್ಟಿ ಬರ್ತಾನ. ಹೌದು. ಖರೆ ನೀವು ಮತ್ತೆ ಹೊಳ್ಳಿ ಮುತ್ಯಾನ ಕರಿಸಿ ಹಬ್ಬ ಹಾಕ್ತೀನಿ ನನಗೆ ವಚನ ಕೊಡ್ರಿ ಅಂತ ಹೇಳ್ಕಿನಿಂದ ಸತಿಪತಿ ಕೈಲಿ, ನಮ್ಮ ಮಾಧವ ಅತ್ತಿ ಕೈಲಿ, ನಮ್ಮ ಅಪ್ಪಗೌಡ್ರ ಕೈಲಿ ವಚನ ತಗೊಂಡ ಮುತ್ಯ ಕೇಳ್ರಿ ಅವ್ರ ಬೇಕಂತ. ಯಾವಾಗ ಕೈ ಮೇಲೆ ಕೈ ಇಟ್ರು ಆಯ್ತು ಹೇಳಿ ಭಂಡಾರ ಕೊಟ್ರು. ಮುತ್ಯಾನ ಎಮಸಿ ಮುತ್ಯಾನ ಗುಡಿಗೆ ಹೋದ. ವರ್ಷ ತುಂಬರ ಬರ ವರ್ಷದ ಗಂಡಸ ಮಗನಿಗೆ ಜನ್ಮ ಕೊಟ್ಟಿಗಿರಿ ಮುತ್ಯಾನ ಹಬ್ಬ ಹಾಕ್ಯಾರ. ಇದು ಸಿದ್ಧಾಟಿಗೆ ಅಂತ ಕರೀತಾರ. ಖರೆ ಅದು. ಹೌದು ಹೌದು, ಸದ್ಯ ನೋಡ್ಲಾಕಿದು. ಅದಕ್ಕೆ ಸಿದ್ಧಾಟಿಗೆ ಹೆಂಗ ಅಂತ ಕೇಳಿದ್ರೆ, ಹಾ ಹಾ, ಈಗ ನೋಡ್ಲಿಕ್ಕೆ ಸಿಗತಕ್ಕಂತ ಅವ್ರ ಮನ್ಯಾಗ ಮುತ್ಯಾನ ಕರೆದುಕೊಂಡು ಅರ್ಧ ತೊಲಿ ಬಂಗಾರಗಳನ್ನು ಹಾಕಿರಿ ದೇವರಿಗೆ, 2 ದೇವರಿಗೆ. ಹೌದು ಹೌದಪ್ಪ. ಅವ್ರು ಇವತ್ತು ಹಬ್ಬ ಹಾಕ್ಯಾರ. ಅಂತವ್ರು ಒಳ್ಳೆ ಪುಣ್ಯಾತ್ಮರ ಕಾರ್ಯಕ್ರಮ ಇಲ್ಲಿ ಹೆಂಗ 2 ಸತ್ಸಂಗ ಕರೆಸಿಕೊಂಡು ಚಂತಾನ ಹೌದು ಹೊಟ್ಟಿ ಸಲುವಾಗಿ ಊಟ ಎಲ್ಲರಿಗೆ ಬಂಧು ಬಾಂಧವರಿಗೆ ಪೌಣ್ಯಾರಿಗೆ ಎಲ್ಲಾ ಆತ್ಮ ಮಿತ್ರರಿಗೆ ಹೇಳಿಕಿರಿಂದ ಹೌದು ಹೌದು ಇದೊಂದು ಹಬ್ಬ ಇಟ್ಟುಕೊಂಡಿದ್ದಾರೆ. ಭಕ್ತನ ಭಕ್ತಿ ಹಣ್ಣಾಯ್ತು, ಭಕ್ತನ ಮನಸ್ಸಿನಾಗ ಬರ್ಬೇಕ. ಏನತ್ತ? ದೇವರನ್ನ ಕರೆಸಿ ಮನಿಯಾಗ ಪಾದ ಹಾಕಿಸಿ ಊಟ ಮಾಡಿ ಸಮಾಧಾನ ಮಾಡಿಸ್ತೀನಿ ಅಂತೇಳಿ ಭಕ್ತರ ಮನಸ್ಸಿನಾಗ ಬರ್ಬೇಕು. ಏನು ಭಕ್ತರ ಮನಸ್ಸೊಳಗೆ ಇದು ಬರಬೇಕು. ಹೆಂಗ ಬರ್ಬೇಕು? ದೇವರ ಮನಸ್ಸಿನಾಗೂ ಹೆಂಗ ಬರ್ಬೇಕು? ಹೆಂಗ ಬರ್ಬೇಕು? ಅವನಲ್ಲಿ ಕರಿಲತ್ತಾನ ಅವನ ಮನಿಗೆ ಹೋಗಿ ನಾವು ಉಂಡ ಅವನ ಸಮಾಧಾನ ಮಾಡಿ ಬರ್ಬೇಕಂತೇಳಿ ದೇವರ ಮನಸ್ಸಿನಾಗ ಬರ್ಬೇಕು. ಹಾ ಹಾ, ಏನು ದೇವರ ಮನಸ್ಸಿನಾಗೂ ಬರಬೇಕು. ಇದು ದೇವರದು ಮತ್ತು ಭಕ್ತಂದು ಮನಸ್ಸು ಯಾವಾಗ ಒಂದಾಗ್ತದ ಅವಾಗ ಮನಿ ತನಕ ದೇವ್ರು ಬರ್ತಾನ, ಅಲ್ಲಿ ತನಕ ಬರ್ಲಕ್ ಸಾಧ್ಯ ಇಲ್ಲ ಬಂಧುಗಳೇ. ಯಾಕಂದ್ರೆ ದೇವ್ರ ಹಂಗೆ ಕೊಡುತ್ತಿರ್ಬೇಕು, ನಾವು ಕಾಯಕ ಮಾಡುತ್ತಿರ್ಬೇಕು. ಅದಕ್ಕೆ ಇವತ್ತಿನ ದಿವಸ ಹೋದ ಸಲ ಇಲ್ಲೇ ವೇದಿಕೆ ಮ್ಯಾಲ ಯಾರು ಬಂದಿದ್ರು? ನಮ್ಮ ನಿಡುನಿ ಗುರುಜಿ ಅವರು ಮತ್ತು ನಾವು ಕೂಡಿ ಕಾರ್ಯಕ್ರಮ ಮಾಡಿದೆವು. ಯತ್ನಾಳ ಗ್ರಾಮಪ್ಪ ಅಂದ್ರ ಸಾಮಾನ್ಯ ಊರಲ್ಲ. ಹಂಗತ್ತೀರಿ? ಈ ಊರ ಹೆಸರು ಕೇಂದ್ರದಾಗದ ಬಂಧುಗಳೇ. ಏನು ಕೇಂದ್ರದಾಗ ಅದ? ನಾವ್ ಆ ಕಡೆ ಎಲ್ರಿ ವಾದೇವ ಅಂದ್ರ ನಿಮ್ದು ಯಾವ ಊರು ಅಂದ್ರ ನಾವ್ ಯತ್ನಾಳ್ ಹತ್ತೇವ್. ಹಾ ಹಾ, ಯಾಕ? ನಾವು ಕಾಣಬಗೆ ಅವ್ರ ಇದ್ರು ಕೂಡ ನಾವು ಯತ್ನಾಳ್ ಹತ್ತಿ ಹೇಳ್ತೇವೆ. ಯಾಕಂದ್ರ ನಮ್ಮ ಹೆಸರು ಕೋಣ ಹಿಡಿಯಲ್ಲ. ನಮ್ಮ ಊರ ಹೆಸರು ಎಲ್ಲಿ? ಹೌದು, ಜರ ನಮ್ಮ ಊರು ಹೆಸರು. ನಿಮ್ ಊರ ಹೆಸರೇ ನಾವ್ ಯಾಕೆ ಹೇಳ್ತೇವಪ್ಪ ಅಂದ್ರ, ಯಾಕ ಊರ ಹೆಸರು ಈ ಸದ್ಯ ಕೇಂದ್ರದಾಗ ಓಡಾಡ್ತದ. ಹಾ, ಓಡಾಡ್ತದಲ್ಲ. ಈ ಊರಿಗೆ ಒಂದು ಮೊದಲೊಂದು ಹೆಸರು ಇತ್ತತ್ತ. ಯಾವುದು? ನಮ್ಮ ಮುತ್ಯಾಗಳು ಹೇಳ್ಕೊತ ಬರ್ತಿರು. ಏನತ್ತ? ಈ ಊರಿಗೆ ಕಡ್ಡಿ ಯತ್ನಾಳ ಹತ್ತಿರತ್ ಮೊದಲು.
ಈ ಊರಿಗೆ ಹಾ ಹಾ ಎತ್ತಾಳ ಊರಿಗೆ ಅದು ಈಗ ಹೋಗ್ಯದ ಹೋಗ್ಯದ ಅದು ಈ ಸದ್ಯ ಏನು? ಕೇಂದ್ರದಾಗ ಈಗ ಹೆಂಗಪ್ಪ ಅಂದ್ರೆ ಯತ್ನಾಳ ಅಂದ ಕೂಡಲೇ ಈ ಕೆಲವೊಬ್ರು ಬಿಜಾಪುರದಾಗ ಆ ಕಡೆ ಹೋಗಿ ಅನ್ರಿ ನೀವು ಹಾ ಹಾ ಯತ್ನಾಳ ಅಂದ ಕೂಡಲೇ ಬಸನಗೌಡ್ರ ಊರ ಹೌದು ಹಿಂಗತ್ತಾರ ಬರಬರಿ ಅದಲ್ಲ ಯಾಕತ್ತಂದ್ರೆ ನಿಮ್ಮ ಊರ ಹೆಸರು ಈಗ ಏನಾಗ್ಯದ ಅಂದ್ರೆ ಸದ್ಯ ಕೇಂದ್ರದಾಗ ಓಡಾಡ್ಲತ್ತದ ಮೇಲತ್ತಿಗೆ ಬೆಳೆದದ ಎಲ್ಲಾ ಇಲ್ಲಿ ಯತ್ನಾಳ ಗ್ರಾಮದ ಕಲಾವಿದರು ಇದ್ದೀರಿ ಹೌದು ಕಲಾ ಇದ್ರಿದ್ರಿ ಕಲಾ ಪಂಡಿತರಿದ್ದೀರಿ ಕಲಾ ಪ್ರೇಮಿಗಳಿದ್ದೀರಿ ಎಲ್ಲಾ ಅಣಬಾವಿಗಳಿದ್ದೀರಿ ಹಾ. ನಾವು ಇವತ್ತು ಹೆಂಗಪ್ಪ ಅಂತ ಕೇಳಿದ್ರೆ ಒಂದು ಸಮುದ್ರದಾಗ ಒಂದು ಗದ್ದೆಯನ್ನು ಎದ್ದು ತೆಗದಾಕ್ರ ಅದಕ್ಕೆ ಬೆವರಾಜ್ ಏನಂತದ್ ಎಟ್ ಹತ್ಯದು ಹಾ ಹೌದಾ ನಮಗ್ ಪರಮಾತ್ಮ ಒಲ್ತಾನೋ ಇಲ್ಲೋ ನಮಗ್ ಗೊತ್ತಿಲ್ಲ ಗೊತ್ತಿಲ್ಲಪ್ಪ. ಆದ್ರೆ ನಡೆಯುವಂತ ಮನುಷ್ಯ ಎಡುವುದು ಸಹಜ ಸಹಜಲ್ಲ ಹೊಳ್ಯಾಗ ಯಾವ ಜಿಗದಾನ ಸಮುದ್ರದಾಗ ಯಾವ ಜಿಗದಾನ ಬಾಯಾಗ ಯಾವ ಜಿಗದ ಈಶಾಡ್ತಾನ ನೋಡು ಹಾ ಹಾ ಅವನೇ ಮುಣುಗ್ತಾನ ಏನೋ ಬಾಯ ಜಿಗದವನಿ ಮುಳುಗ್ತಾನತಿ ಜಿಗದಾವ್ ಯಾವ ಈಶಾಡಕ್ ಹೋಗ್ಯಾನ ನೋಡು ಹಾ, ಹಾ. ಅವನೇ ಮುಣುಗ್ತಾನ ಸುಮ್ ಕೂತಾವ ಅಂದ್ರೆ ಮುಣುಗ್ತಾನೇನು ಹಂಗ ಮಾಸ್ತಾರ ಈಸು ಬರ್ತಾವ ಯಾಕೆ ಮುಳುಗ್ತಾನ ಕೈ ಸೋತು ಅಂದ್ರೆ ಮಾಡ್ತಾನೇನು ಮತ್ ದೂರ ಹೊಳಿತದ ಮುಣಗವನಿ ದಂಡ್ಯಾ ಕೂತಿದ್ದ ಹೊಳಿನೇ ಈಸಿಲ್ಲ ಹಾ ಹಾ ಬಾಯಾಗ ಜಿಗದಿಲ್ಲ ಜಿಗದಿಲ್ಲ? ದಂಡ್ಯಾ ಕೂತಾನ ಕೈನು ಸೋತಿಲ್ಲ ಅವ್ ಮುಣುಗ್ತಾನೇನು ಏ ಅವ ಸುಮ್ ಕೂತ ಹೆಂಗ್ ಮುಳುಗ್ತಾನ ಈಶಾಡ್ಬೇಕಂತೇನು ಹೊಳ್ಯಾಗ ಜಿಗದಾನ ಹಾ ಹಾ ಕೈ ಸೋತ್ ಬಂದ ಬಳಕ ಮುಣುಗ್ತಾನ ಹಾ ಹಾ ಹಿಂಗ ಗಾಡಿ ರೋಡ್ ಮ್ಯಾಗ ಹೊಂಟ್ರನೆ ಪಂಚರ್ ಆಗ್ತದ ಸುಮ್ಮನೆ ನಿತ್ರ ಪಂಚರ್ ಆಗಲ್ಲ ಏನ್ ಹವಾ ಬಿಡವ್ರ ಹೊರಗಡೆ ಬಂದಾರ ನಿತ್ರುನು ಅದಕ್ಕೆ ನಾ ಹೇಳುವ ಉದ್ದೇಶ ಏನೋ ತಿಳ್ಕೊ ಹಂಗೆ? ನಡೆಯುವಂತ ಮನುಷ್ಯ ಎಡುತ್ತದ ಹೌದಾ ಅದಕ್ಕೆ ನಮ್ಮಲ್ಲಿ ಆಗುವಂತ ತಪ್ಪು ದೋಷಾದಿಗಳನ್ನ ಆಗಿದ್ರು ಕೂಡ ಹಾಡೋದ್ರಲ್ಲಿ ಮಾತಾಡೋದ್ರಲ್ಲಿ ಬಾರಿಸೋದ್ರಲ್ಲಿ ಏನೋ ತಪ್ಪು ದೋಷಗಳು ಆಗ್ತಾವ ಹೌದ್ ದಿನನಿತ್ಯ ಕಾರ್ಯಕ್ರಮ ಇರೋದ್ರಿಂದ ಅವದಾವ್ ಬಿಡ್ರಿ ದಿನಾನೇ ಅದಾವ ಕಾರ್ಯಕ್ರಮ ಅದನ್ನ ನಿಮ್ಗೆ ಹೇಳ್ಕೊತ ಕೂತನು ಉಪಯೋಗ ಇಲ್ಲ ಹೌದು ಅದಕ್ಕೆ ಆ ತಪ್ಪು ದೋಷಗಳನ್ನ ಬಾಜು ಕಿಟ್ಟ ಹಾ ಹಾ ಯತ್ನಾಳ ಗ್ರಾಮದ ಗುರು ಹಿರಿಯರು ಎಲ್ಲಾರು ತಾಯಿ ತಂದಿಗಳು ಏನ್ ಮಾಡ್ತೀರಿ ಅವ್ರಿಗೆ ಇವು ಕೊಣಬಾಗಿ ಮಕ್ಕಳು ನಮ್ಮೇ ತಿಳ್ಕೊಂಡು ತಪ್ಪನಂತದ ಬಾಜು ಕಿಟ್ಟ ಹಾ ಹಾ ಒಪ್ಪನಂತದ ಸ್ವೀಕಾರ ಮಾಡಿದ ದೈವಕ್ಕೆ ಮತ್ತೊಮ್ಮೆ ಕಳ್ಕಳ್ಕಿದ್ ಕೈ ಮುಗಿದು ಕೇಳ್ಕೊತಾ ಇದ್ದೆ. ಹೌದು ಅದಕ್ಕೆ ಬಂಧುಗಳೇ ಏನ್ ಹೇಳ್ತೀರಿ ಇವತ್ತು ಜತ್ತ ತಾಲೂಕ ಸಾಂಗ್ಲಿ ಜಿಲ್ಲಾ ಕೋಣಬಾಗಿ ಗ್ರಾಮದ ಅಮ್ಮೋಷದ ಗಾಯನ ಸಂಘ ನಮ್ಮದು ಹೌದು ನೆರೆಹಳ್ಳಿ ಆಗಿರೋದು ಇನ್ನು ನಮ್ಮ ಜೊತೆಗೂಡಿ ಹಾ ಹಾ ಕಾರ್ಯಕ್ರಮ ಕೊಡ್ಲಾಕ್ ಬಂದ್ರಿ ಯಾರು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಹೌದು ಮುತ್ತೂರು ಗ್ರಾಮದ ಯಾರು? ಮಾಳಿಂಗೇಶ್ವರ ಗಾಯನ ಸಂಘ ಹಾ ಹಾ ಕುಮಾರಿ ಕುಮಾರ್ ಯಾರು ಅಕ್ಷತಾಬಾಯಿ ಹೌದು ಹೌದು ಹೆಣ್ಣು ಮಗಳನ್ನ ಕರೆಸಿರಿ ನಿಮ್ಮ ಊರಿಗೆ ಹೌದು ಹೌದು ಹೆಣ್ಣು ಮಾಳ ಹಣ್ಣೊಂದಕ್ಕೆ ಬರ್ತಾವ ಹೌದು ಈ ಹೆಣ್ಣು ಮೇಲೆ ನಾವ್ ಅಷ್ಟೇ- ನಾವ್ರಿ 9:10 ಗಂಟೆಗೆ ಇಲ್ಲಿ ಬರೋದ್ರಾಗ ನಮಗ್ ಹೊಟ್ಟೆ ದಮ್ ಬಿಡೋಲ್ರಿ ಹಾ ಹಾ ಹತ್ತು ದಿಮ್ಮ- ಬರ್ರಿ ಬರ್ರಿ ಚಾಲು ಮಾಡಿ ಬಂದ್ ಒಂದು ಸಣ್ಣ ಮುಗಿಲಾಕ್ ಬತ್ತು ಇನ್ನ ದಿಮ್ಮ ಮಗಲಾಕ್ ಬಂದೇ ಇಲ್ಲ ಮಗ್ಗಲನ ಮೇಳ ಬಂದಿಲ್ಲ ನಾವ್ ಸನಿ ಅದೇವಿ ನಾವ್ ಹಾಡನ್ನ ಹಂಗೆ ಹಾಡೈತೇವ್ ನಾವ್ ಅದೇನಿಲ್ಲ ಹೌದು ಜೋಡ ಮ್ಯಾಳ ಹಚ್ಚಿರಿ ಅಂದ ಬಳಕ ಇಲ್ಲಿ ಮಗಲಾಗಿರ್ಬೇಕದು ಮಗಲಾಗ ಗಡಿ ಬೇಕಾಗ್ತದ ಮತ್ ಹೆಂಗಾತ ಹೇಳೇನ ನಾವ್ ಒಂದೇವ್ ನಮ್ಮ ಮಲ್ಲಾನ ಒಂದ್ ಸ್ವಲ್ಪ ಬೀಜಿ ಅದಾನ್ರಿ ಹೌದು ಅಲ್ಲಿ ಹೋಗ್ಯಾನ ಬರಾತನ ಸ್ವಲ್ಪ ತಡ್ರಿ ಅಂದ್ರ ಇಲ್ಲ ಅದ್ಯಾಕಾದಿ ಚಾಲು ಮಾಡ್ರಿ ಹೆಂಗ್ರಿ ಮಾಡ್ರಿ ಒಟ್ಟು ಚಾಲು ಮಾಡ್ರಿ ಅಂದ್ವಿ ಹೌದು ಬರಾನ ಚಾಲು ಮಾಡಿದೆವು ಅದು ಚಾಲು ಮಾಡಿದ್ರೆ ಎತ್ತಿ ಎರಿಗೆ ಕ್ವಾಣಿ ಕೆರಿಗೆ ಆಗಬಾರ್ದು ನಮ್ಮ ಉದ್ದೇಶ ಹೌದು ಆದ್ರೆ ಇವಾಗ ಬಂದಾನ ಒಳ್ಳೆ ಕಾರ್ಯಕ್ರಮ ಹೊತ್ತ 5 ಗಂಟೆ ಆಗೋ ತನಕ ಒಂದು ಸಂದ ಕೇಳಿ ಹೋಗುನು ಎರಡು ಸಂದ ಕೇಳಿ ಹೋಗುನು ಒಂದು ಪದ ಕೇಳಿ ಹೋಗುನು 2 ಪದ ಕೇಳಿ ಹೋಗುಣ ಏನು ಬಂದಿರ್ಲ ಮತ್ ಸುಮ್ ಎಟ್ ನಿದ್ದೆ ಬಂದಾಕ್ರಿ ಇಲ್ಲೇ ಮಲಗುನ ಅವ್ರು ಎಲ್ಲಾರ್ಗಿ ನಿಮಗೆ ಕೋಟಿ ನಮಸ್ಕಾರ ಹೇಳಿ ನಿಮಗೆ ಎಷ್ಟೋ ತನ ಕುಂಡ್ರಂಗ ಆತತ ಅಷ್ಟೋ ತನ ಕುಂಡ್ರಿ ಹೋಗ ಮುಂದೆ ಇನ್ನೊಬ್ರನ್ನ ಕರ್ಕೊಂಡು ಹೋಗ್ಬೇಡ್ರಿ ದಯವಿಟ್ಟು ಒಂದು ವಿನಂತಿ ಅದು ನೀವು ಹೌದು ನೀವು ಹೋಗೋದಲ್ಲೇ ಮತ್ತ ಅವ್ರನ್ನ ಕರ್ಕೊಂಡು ಹೋಗ್ಬೇಡ್ರಿ ಮತ್ತ ಅವ್ರು ಹೋಗೋ ಮುಂದೆ ಮಗಲಾಗ ಚುಚ್ಚಿ ನಡಿ ನಿದ್ದೆ ಬತ್ತಲ್ಲಾಕ್ ಹೋಗ್ಬೇಡ ಹೌದು ಅದ್ರ ಕೇಳೋರ್ಗಿ ಕೇಳ್ಗುಡ್ಲಾರ್ದಾಗ ಮಾಡಿದ್ರಿ ಅಂದ್ರೆ ಇದು ದೊಡ್ಡ ಪಾಪ ಆಗ್ತದ ಹಾ ಅವ್ರಿಗೆ ಇದು ಶಾಸ್ತ್ರ ಹೇಳ್ತದ ನಾ ಹೇಳಲ್ಲ ನೀವು ಪಾಪ ಹತ್ತದ್ ನೀವೇನ್ ಹೇಳಲ್ಲ ಅದನ್ನ. ನಾವ್ ಹೇಳಲ್ಲ ಯಾಕಂದ್ರೆ ಕೇಳೋರ್ಗಿ ದೇವನಾಮಸ್ವರನ ನಡದಲ್ಲಿ ಯಾವ ಕೇಳಬೇಕಂತ ಬಂದಿರ್ತಾನ ಅವನ ಬಹುಜನ್ಮದ ಪುಣ್ಯ ಇರ್ತದ ಯಾಕಂತ ಕೇಳು ಡೊಳ್ಳಿನ ಹಾಡು ಕೇಳ್ಬೇಕನ್ನೋದು ಪಾಪಾಲಯ ದೇಲಿ ಥಾಪ್ ಅಂದ್ರು ಅಂದ್ರ ಮಹಾರಾಷ್ಟ್ರ ಅಂತ ಹೇಳ್ತಾರ ಏನು ಸತ್ತ ಕಾರ್ಯ ಎಲ್ಲಿ ನಡೆದಿರ್ತದ ಅಲ್ಲಿ ಹೋಗ್ಬೇಕಂತ ಯಾವ ಬರ್ತಾನ ಹೌದಲ್ಲ? ಆ ಪುಣ್ಯ ಇದ್ದವನೇ ಬರ್ತಾನ ಅಲ್ಲಿ ಹೌದ್ ಪಾಪ ಮಾಡ್ದವ್ ಬರಲ್ಲ ಪಾಪ ಮಾಡ್ದವ್ ಎಲ್ಲಿ ಇರ್ತಾನ ಹೇಳ್ತೀನಿ ನಿಮಗ ಎಲ್ಲಿ ಇರ್ತಾನವ ಬಸ್ ಸ್ಟ್ಯಾಂಡ್ದಾಗ ಕೂತಿರ್ತಾನ ಬಸ್ ಸ್ಟ್ಯಾಂಡ್ದಾಗ ಕೂತಿರ್ತಾನ ಹಾಡಿಗೆ ಕೇಳ್ಬೇಕಂತ ಒಳ್ಳೆ ಓಟ್ ಬರ್ತಿರ್ತಾನ ಎಲ್ಲಿ ಹೊಂಟಿ ಅಂತ ಕೇಳ್ತಾನ ಹಾ ಹಾ ಹಾಡಿಗೆ ನಡೆದಪ್ಪ ಕೇಳಕ್ ಹೊಂಟಿನ ಅತ್ತಾನ ಆತಾನ ಎಲ್ಲ ನಡೆದವ್ ಬಾ ನಾ ಟೈಮ್ ಚಾ ಕುಡ್ದು ಹೋಗಕತ್ತಾನ ನಾ 11 ಮುಂದೆ ಚಲೋತ ಹಾಡಿಕೆ ಕೈದಿಂದ ಚಾ ಕುಡಿಸಿ ಅವ್ನ ಖರ್ಚು ಮಾಡಿ ಇಂಥ ಪುಣ್ಯ ಕಾರ್ಯಕ್ಕೆ ಬರು ಕೂಡಂಗಿಲ್ಲ ಅದು ಪಾಪಾತ್ಮರದಾಗದ ಹೌದು ಹೌದು ಜೀವನದೊಳಗ ಒಂದು ಜೀವಾತ್ಮ ಹೌದು ಇನ್ನೊಂದು ಪಾಪಾತ್ಮ ಇನ್ನೊಂದು ಪುಣ್ಯಾತ್ಮ ಒಂದು ಪರಮಾತ್ಮ ನಾಲ್ಕದಾವ್ ಹೆಂಗ ನಮ್ಮ ಜೀವನದೊಳಗೆ ಅದಾರ ಇವ್ರು ಎಲ್ಲಿ ಇಲ್ಲ ನಮ್ಮ ಬಿಟ್ಟು ಹೊರಗಿಲ್ಲ ನಮ್ಮನ್ನ ಬಿಟ್ಟು ಎಲ್ಲಿ ಹೊರಗಿಲ್ಲ ಒಂದು ಜೀವಾತ್ಮ ಒಂದು ಪಾಪಾತ್ಮ ಒಂದು ಪರಮಾತ್ಮ ಒಂದು ಪುಣ್ಯಾತ್ಮ ಅವ್ ಹೆಂಗ್ರಿಪ್ಪ ನಾಲ್ಕು ಹೆಂಗದಾವು ಅಂತ ಕೇಳಿದ್ರೆ ನಮ್ಮ ಜೀವಾತ್ಮ ನಮ್ಮ ಒಳಗೆ ಕೂತು ನೋಡ್ತಾನ ಇವ ಎಟ್ಟು ಪಾಪ ಮಾಡ್ಯಾನ ಇವ ಎಟ್ಟು ಪುಣ್ಯ ಮಾಡ್ಯಾನ ನಮ್ಮ ಒಳಗೆ ಕೂತು ಲೆಕ್ಕ ಮಾಡ್ತಾನವ ಹೌದಲ್ಲ ಪಾಪಾತ್ಮ ಏನು ಇವ ಜೀವಾತ್ಮ ನಾ ಹೇಳುದಿದ್ದು ಜೀವಾತ್ಮ ಹೌದು ಇನ್ನ ಪಾಪಾತ್ಮ ಅವ ಹೆಂಗ
ಯಾರಿಗಿ ಒಂದ್ 10 ರೂಪಾಯಿ ದುಡ್ಡು ಕೊಡಂಗಿಲ್ಲ, ಯಾರು ಮಾತಾಡ್ಸಲ್ಲ, ಎಲ್ಲಿ ಪುಣ್ಯ ಕಾರ್ಯಕ್ಕೆ ಹೋಗಂಗಿಲ್ಲ, ಪಾದಯಾತ್ರೆ ಮಾಡಂಗಿಲ್ಲ, ಶಿವನಾಮ ಸೇವಾ ಮಾಡಂಗಿಲ್ಲ. ಹೌದು. ಇವ್ರಿಗೆ ಏನತ್ತಾರ ಅಂದ್ರೆ ಪಾಪಾತ್ಮ. ಆಹಾ. ಇನ್ನು ಪುಣ್ಯಾತ್ಮ ಅಂತ ಕರೀತಾರ ನೋಡ್ರಿ. ಯಾರಿಗೆ? ಪುಣ್ಯಾತ್ಮ ಅಂದ್ರ ದಾನ ಧರ್ಮ ಪರೋಪಕಾರ ಸತ್ಸಂಗ ಎಲ್ಲಿ ನಡೀತಾವ? ಎಲ್ಲಿ ನಡೀತಾವ? ಇನ್ನೊಬ್ರಿಗೆ ಕೆಡಿಸೋದಲ್ದೆ ತಾನೇ 4 ಮಾತು ಬುದ್ಧಿ ಮಾತು ಹೇಳಿ ಯಾವ ನಡ್ಸ್ಕೊಂಡು ಹೋಗ್ತಾನ ಅವನಿಗೆ ಪುಣ್ಯಾತ್ಮ ಅಂತ ಕರೆದಾರ. ಹೌದು. ಇದು ಪರಮಾತ್ಮ ಲಾಸ್ಟಿಗೆ. ಹೆಂಗವ? ಲಾಸ್ಟಿಗೆ ಬರುದು ಏನಪ್ಪಾ ಅಂದ್ರೆ ಪರಮಾತ್ಮ. ನಾನೇ ಅವ, ಅವನೇ ನನ್ನ ಒಳಗೆ ಪರಮಾತ್ಮ ಅದಾನ, ನನ್ನ ಬಿಟ್ಟು ದೇವ್ರು ಎಲ್ಲಿ ಇಲ್ಲ ಅಂತ ಯಾವ ತಿಳ್ಕೊತಾನ ಅವನೇ ಪರಮಾತ್ಮ ಅಂತ. ತಾವೆಲ್ಲ ಬಂಧುಗಳೇ, ಇವತ್ತಿನ ದಿವಸ ನೀವೆಲ್ಲ ತತ್ವಜ್ಞಾನಿಗಳಿದ್ದೀರಿ. ಎಷ್ಟು ಭಗವಂತ ಬುದ್ಧಿ ಕೊಟ್ಟಾನ ಅಷ್ಟು ನಾವು ಹೇಳುವಂತ ಪ್ರಯತ್ನ ಮಾಡ್ತೀವಿ. ಬಹಳಷ್ಟು ಮಾತನಾಡದೆ ಒಂದ್ 5 ನುಡಿ ಖ್ಯಾಲಿ ಹಾಡ್ತೇವು. 5 ನುಡಿ ಖ್ಯಾಲಿ ಹಾಡಿದ್ರ ಬಂದ್ರ ಪಾಳೆ ಆ ಕಡೆ ಕೊಡ್ತೇವು. ಏನಾಯ್ತ್ರಿ ಸರ್? ಸರ್ ಹಲೋ, ವಿಷಯ ಅಂತ ಬಳಸಕ್ಕೆ ಲೇಟ್ ಆಗ್ತದ್ರಿ. ಈಗ ನೀವು ಅವ್ರಿಗೆ ಸಿದ್ಧಾರ್ಥಿಗೆ ಕ್ವಶನ್ ಹಾಕ್ರಿ, ಮುಂದಿನ ಸಂದಿ ಅವ್ರು ಬರ್ತದ ಇಲ್ಲ ಅಂದ್ರೆ ಹಿಂಗ್ ಸಿದ್ಧಾರ್ಥಿ ಬರ್ಲಿ ನಾ ದಿಮ್ಮರಿ ಇಲ್ಲಿ ಬಂದಾರಿ ಇಲ್ಲಿ ಊಟ ಕೂತಾರ ಕೇಳಿಸ್ಕೋತಾರ, ಹಾಕ್ರಿ. ಇರ್ಲಿ ಅವ್ರು ಬಂದ ಬಳಕ ನಾ ದಿಮ್ ಇಡ್ಲಿ, ಆಮೇಲೆ ಮಾತಾಡ್ಲಕ್ ಬರ್ತದ, ಹಾಕ್ರಿ. ಈಗ ಒಂದ್ 5 ನುಡಿ ಖ್ಯಾಲಿ ಹಾಡ್ತೇವ್. ತಾವೆಲ್ಲ ಭಕ್ತಿ